ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ ವೆಕೇಟಿಗೆ ಹಾಕಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ಗೊತ್ತಲ್ಲ, ನಾನು ಆರ್ಡರ್ ಮಾಡಿದ್ರು ಹಾಕಿದ್ದೀವಿ ಸರ್. ರಜಾ ಬಂದಿದ್ದು ಇವಾಗ ಒಂದು ನೆಪ ಸಿಕ್ತವ್ರಿಗೆ, ಒಂದು ತಿಂಗಳು ರಜಾ ಆದಮೇಲೆ ಮೂವ್ ಮಾಡ್ತಾರೆ. ನಾನು ಅದನ್ನು ವೆಕೇಟ್ ಮಾಡಿ ಅದು ಏನು ನಮ್ಮ ಕಾಲುವೆ ನೀರಾಗಿ ನೀಟಾಗಿ ಬರ್ತಾಯಿತ್ತು ಅದನ್ನು ಸರಿ ಮಾಡೋಕ್ಕೆ ಸುಮಾರು ಇಲ್ಲಿಗಲ್ ಇದೆಲ್ಲ ತೆಗೆದಾಕಿದ್ರು. ಶಾಪ್ಸ್ ಎಲ್ಲ ಬರೀ ಹೋಮ್ ಸ್ಟೇಗಳು ಮಾತ್ರ ಸ್ಟೇ ತಗೊಂಡಿದ್ದು, ಮಿಕ್ಕಿದ್ದೆಲ್ಲ ತೆಗೆದಾಕಿದ್ದಾರೆ. ಆ ರೋಡ್ ಇನ್ನೂ ಕ್ಲೀನ್ ಆಗಬೇಕು. ಏನೋ ಗೌರ್ಮೆಂಟ್ ಅವರು ಒಂದು ವಾಲ್ ಕಟ್ಟಿದಾರಂತ ಅಲ್ಲೆಲ್ಲೋ ಒಂದು ಕಡೆ, ಆ ವಾಲ್ ಗೌರ್ಮೆಂಟ್ ಅವ್ರು ಆನ್ಸರ್ ಮಾಡಬೇಕು. 4 ಕೋಟಿ ಖರ್ಚು ಮಾಡಿದ್ದಾರೆ ಗೌರ್ಮೆಂಟ್ ಅವರು ಮೈನರ್ ಇರಿಗೇಷನಿಂದ. ಏನೇ ಕಟ್ಟಿದ್ರು ನೀರಿಗೆ ಅಡ್ಡ ಕಟ್ಟಿದಾರ, ಜೋರಾಗಿ ಬಂದರೆ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಈ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾವೇರಿ ಇದರಲ್ಲಿ 40 ಕಿಲೋಮೀಟ್ರ್ ಒಳಗಡೆ ಯಾವುದು ಮೈನಿಂಗ್ಸ್ ಆಗಬಾರ್ದು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಮಾಹಿತಿ ಸಿಕ್ಕಿದೆ. ಒಂದು ದಿವಸ ಆ ಏರಿಯಾಗೆ ಮಾತ್ರ ಬರ್ತೀನಿ ನಾನು ನೋಡೋಕ್ಕೆ. ಎಲ್ಲೆಲ್ಲಿ ಮೈನಿಂಗ್ಸ್ ನಡೀತಾ ಇದ್ದೋ ಬಿಡೋದಿಲ್ಲ, ಅದನ್ನು ಸ್ಟಾಪ್ ಮಾಡ್ತಿರ್ತೀನಿ. ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಅಧಿಕಾರಿಗಳಿಗೆ. 40 ಕಿಲೋಮೀಟ್ರ್ ಒಳಗಡೆ ಏನೋ ಮೈನಿಂಗ್ ನಡೀತಾ ಇದ್ದರೆ ಸ್ಟಾಪ್ ಮಾಡಿ ಅಂತ. ಅವ್ರು ಆಕ್ಷನ್ ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ, PIL ಆರ್ಡರ್ ಆಗಿದೆ, ಹೈಕೋರ್ಟು ಆರ್ಡರ್ ಆಗಿದೆ. 20 ಕಿಲೋಮೀಟ್ರ್ ಒಳಗಡೆ ಯಾವುದು ನಡೀಬಾರ್ದು ಅಂತ ಆರ್ಡರ್ ಆಗಿದೆ. ಅದೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾನೂನು ಪ್ರಕಾರ ಆಕ್ಷನ್ ತೊಗೊತೀನಿ ನಾನು. ನಡೀತಾ ಇದೆ ಇದಕ್ಕೆ. ಇವಾಗ ನೆನ್ನೆ ಈ ರೀಸೆಂಟಾಗಿ ಅದನ್ನು 238 ಎಕರೆ ಇದ್ದಿದ್ದನ್ನು ಇವಾಗ 960 ಎಕರೆ ಅಂದರೆ 1000 ಎಕರೆಗೆ ಬಂದಿದೆ. ಹೊಸದಾಗಿ ಗೌರ್ಮೆಂಟ್ ಅವರು ಅಡಿಷ್ನಲ್ SP ಅಪಾಯಿಂಟ್ ತಿಮ್ಮಯ್ಯ ಅಂತ ಅಡಿಷ್ನಲ್ SP ಅಪಾಯಿಂಟ್ ಮಾಡಿದ್ದಾರೆ. ಅವ್ರನ್ನೂ ನಾನು ಕರೆಸಿದ್ದೀನಿ. ತ್ವರಿತವಾಗಿ ನಿಮ್ಮ ರಿಪೋರ್ಟ್ ಕೊಡಬೇಕು. 6 ಮಂತ್ಸ್ ಒಳಗಡೆ ನಿಮ್ಮ ಕರೆಕ್ಟಾಗಿ ರಿಪೋರ್ಟ್ ಕೊಡಬೇಕು. ಯಾಕಂದರೆ ಅರ್ಜೆಂಟ್ ಮಾಡಿದ್ರೆ ಇನ್ನೇನೋ ಕೊಡ್ತಾರೆ. ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಕಾನೂನು ಪ್ರಕಾರ ಮಾಡಬೇಕು. ಯಾಕಂದ್ರೆ ನಾನು ಎನ್ಕ್ವೈರಿ ಮಾಡ್ತಾಯಿದ್ದೀನಿ. ಅವ್ರ ರಿಪೋರ್ಟ್ ನಾನು ನೋಡ್ತೀನಿ. ಅವ್ರು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅವ್ರಿಗೂ ನಾನು ಹೇಳಿದ್ದೀನಿ. ಕಾನೂನು ಪ್ರಕಾರ ಮಾಡೋಕ್ಕೆ ಅವಕಾಶ ಆಗಿದೆ, ನಡೀತಾ ಇದೆ ಎನ್ಕ್ವೈರಿ. ಏನು ಸರ್, ಒಂದು ಸಲ ಹೇಳ್ತೀವಿ ಮಾಡಿ ಅಂತ, 2 ಸಲ ಹೇಳ್ತೀವಿ, 3ನೇ ಸಲ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ನಾನು 12 ಕಳಿಸ್ತೀನಿ. ಲೋಕಾಯುಕ್ತ ಕಾಯ್ದೆ ಏನು ಪವರ್ ಇದೆ ಅದು ಉಪಯೋಗಿಸ್ತೀನಿ. ಅವಕಾಶ ಕೊಡೋ ಏನು ಉದ್ದೇಶಕ್ಕೆ ಅಂದರೆ ಜನಗಳಿಗೆ ಅನುಕೂಲ ಆಗಲಿ ಉದ್ದೇಶಕ್ಕೆ. ನಾನು ಆರ್ಡ್ರ್ ಮಾಡೋದು ಈಜಿ. ನನಗೆ ಆರ್ಡ್ರ್ ಮಾಡೋದು ಅವನೊಬ್ಬನು ಹೋಗ್ತಾನೆ, ಜನಗಳಿಗೆ ಅನುಕೂಲ ಆಗೋಲ್ಲ. ಆದಷ್ಟು ಜನಗಳಿಗೆ ಅನುಕೂಲ ಮಾಡಬೇಕು. ಎದುರಿಸಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವ್ರು ಕೊನೆಗೆ ನಮ್ಮ ಹೆದರಿಕೆಗೆ ಬಗ್ಲಿಲ್ಲ ಅಂದರೆ ನಾನು ಲಾಸ್ಟಿಗೆ ದಂಡಂ ದಶಂ ಮಾಡಲೇಬೇಕಾಗುತ್ತೆ. ಕಾನೂನು ಪ್ರಕಾರ ಆಕ್ಷನ್ ತೊಗೊತೀನಿ. ನೀವು ಹೇಳ್ಬೇಕು ಅದನ್ನು. ಹೋದ ಸಲ ಬಂದಾಗ ಭಾರಿ ಮಂಡಿ ಇದ್ಕೊಂಡಿದ್ರು. ಇವಾಗ ಸ್ವಲ್ಪ ಚಳಿ ಬಿಡಿಸಿದ್ದೀನಿ. ಏನು ಅಂದರೆ ಒಂದು ಡಿಫ್ರೆನ್ಸ್ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದೋದಾಗ 42 ಜನ ಎಲ್ಲ ಹೋಗ್ಬಿಟ್ರು. ನಿಮ್ಮ ಪೇಪರೆಲ್ಲ ಬಂತು. 1 ಜನ ಟ್ರಾನ್ಸ್ಫರು ಏನೇನೋ ಹಾಕ್ಕೊಂಡು 42 ಜನ ಬಿಟ್ಟೋಗ್ಬಿಟ್ರು ಕೋಲಾರ ಮಂಡ್ಯ ಡಿಸ್ಟ್ರಿಕ್ಟು. ಈ ಸಲ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ ನನಗೆ. ನೋಡೋಣ, ಅವ್ರು ಎಲ್ಲಾದರೂ ಹೋಗಲಿ. ಇಲ್ಲಿ ಒಂದು ಸಲ ಪಾರ್ಟಿ ಮಾಡಿದ ಮೇಲೆ ಸರ್ವೀಸಲ್ಲಿ ಇದ್ದರು, ಸರ್ವೀಸ್ ರಿಟೈರ್ಡ್ ಆದರೂ 4 ವರ್ಷ ಟೈಮ್ ಇರ್ತದೆ. ಆಮೇಲೆ ಆಕ್ಷನ್ ತೊಗೊತೀನಿ ನಾನು. ಅದು ಆಲ್ರೆಡಿ ಬೆಳಗ್ಗೆನೇ ಕೊಡ್ರಿ. ಅದು ನಾನು ಬೆಳಗ್ಗೆನೇ ಅವರು ನಮ್ಮ SP ಮುಖಾಂತರ ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ. ಬೆಳಗ್ಗೆ ನಾನು ಅದನ್ನೇ ನಿಮಗೆ ಮಾಧ್ಯಮದಲ್ಲಿ ಹೇಳಿದೆ. ಈ ಕಾಪಿ ನಿಮ್ಗೆಲ್ಲರೂ ಕೊಡ್ತೀನಿ. ಅವರು ಸಾಕ್ಷ್ಯಾಧಾರಗಳು ಸರಿಯಾಗಿ ಕೊಡ್ದೇ ನಮಗೆ ಇದು ಮಾಡಿ ಕಾನೂನು ರೀತಿ ಅವ್ರ ಮೇಲೆ ಆಕ್ಷನ್ ತೊಗೊತೀನಿ. ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತೀನಿ. ನಿರ್ದಾಕ್ಷಿಣ್ಯವಾಗಿ ಯಾರನ್ನೂ ಬಿಡೋದೇ ಇಲ್ಲ. ಅವರು ರಿಪ್ಲೈ ಕೊಟ್ಟಿದ್ದಾರೆ, ಅದು ನೋಡ್ತೀನಿ. ಅದು ಕೊಟ್ಟಿದ್ದು ಸಮಾಧಾನ ಆಗಲಿ ಅಂತ ನಾನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅವ್ರ ಮೇಲೆ. ಇದೆಲ್ಲ ದಯವಿಟ್ಟು ನಾನು ನಿಮ್ಮ ಮಾಧ್ಯಮ ಮಿತ್ರರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಥರ ಯಾರಾದರೂ ಬಾಯಿಗೆ ಬಂದಾಗ ಹೇಳಿದ್ರೆ ದಯವಿಟ್ಟು ನೀವು ಹೇಳೋಕ್ಕೆ ಅವ್ರಿಗೆ ವಿತರಣೆ ಮಾಡೋಕ್ಕೆ ಮೊದಲು ಅಣ್ಣ ನೀನೇನೋ ಹೇಳ್ತಾ ಇದ್ದ ಸ್ವಲ್ಪ ಕೊಡಪ್ಪ ಅಂತ ಕೇಳಿ. ಸುಮ್ಮನೆ ಅವ್ರು ಹೇಳ್ದಾಗ ನೀವು ಮಾಡಿದ್ರೆ ಅವ್ರಿಗೂ ಅಗೌರವ, ನಮ್ಮ ಚಾನಲ್ಗೂ ಅಗೌರವ ಆಗುತ್ತೆ. ದಯವಿಟ್ಟು ಅದು ಅವಕಾಶ ಕೊಡಬೇಡಿ ಸರ್. ನೀವಾಗಲಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ದಯವಿಟ್ಟು ಅಂತ ಅವ್ರು ಎಂಕರೇಜ್ ಮಾಡಬೇಡಿ. ಸತ್ಯ ಇದ್ದರೆ ಕೇಳ್ಬೋದು, ನನಗೆ ಬಂದು ಕೇಳ್ಬೋದಾಗಿತ್ತು, ಅವರೇ ಕೇಳ್ಬೋದಾಗಿತ್ತು ಹಿಂಗಿದೆ ಅಂತ. ಅದು ಬಿಟ್ಟು ಅವ್ರು ಏನೋ ಒಂದು ಇದನ್ನು ತಗೊಂಡು ನಿಮ್ಮ ಏನು ಈ ಪ್ರೆಸ್ಸು ಶಕ್ತಿ ಇದಲ್ಲ ಅದನ್ನು ಕುಂದಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಅದು ಅವಕಾಶ ಕೊಡಬೇಡಿ. ಒಂದು ಕಡೆ ಪ್ರೆಸ್ನೂ ಕುಂದಿಸ್ತಾ ಇದ್ದಾರೆ, ಒಂದು ಕಡೆ ನಮ್ಮನ್ನು ಕುಂದಿಸ್ತಾ ಇದ್ದಾರೆ. ನಾವು ಸ್ಟ್ರಾಂಗ್ ಆಗಿರಬೇಕು. ಸತ್ಯನ ಮುಚ್ಚಿಡೋಕ್ಕೆ ಅವಕಾಶ ಕೊಡಬೇಡಿ. ಯಾರೇ ಆಗಲಿ ಏನೇ ಆಗಲಿ ಅದು ಅವಕಾಶ ಕೊಡದೇ ಇದ್ದರೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ. ಹೇಳಿ ಸರ್.
ಸರ್ ಒಂದು ನಿಮಿಷ ಸರ್, ನಮ್ಮ ಸಂಸ್ಥೆ ಅಂದರೆ ಇನ್ಕ್ಲೂಡಿಂಗ್ ಮೀ, ನನ್ನ ಸಂಸ್ಥೆ P1 ಮೇಲೆ ಹೇಳಿದ್ರು ನನ್ನ ಮೇಲೆ ಮಾಡ್ದಂಗೆ. ಆ P1 ಮೇಲೆ ಅಧಿಕಾರ ನಿಮ್ಮ ಹತ್ರ ಇದ್ರೆ ಕೊಡಿ, ಅವ್ರ ಮೇಲೆ ಆಕ್ಷನ್ ತೊಗೊತೀನಿ. P1 ಬಿಟ್ಟರು ಬಿಡಲ್ಲ, ನಮ್ಮ SP ಗಳಿದ್ದಿರಲ್ಲ, ಲೋಕಾಯುಕ್ತ ಪೊಲೀಸರು ಬಿಡಲ್ಲ. ನಮ್ಮ ಲೋಕಾಯುಕ್ತ ಪೊಲೀಸವ್ರು ಯಾರಾದರೂ ಆ ಥರ ಇದ್ದರೆ ದಯವಿಟ್ಟು ನನಗೆ ಮಾಹಿತಿ ಕೊಡಿ, ಗುಪ್ತವಾಗಿ ನನಗೆ ಕೊಡಿ. ಅವ್ರ ಮೇಲೆ ಆಕ್ಷನ್ ಕೊಟ್ಟು ನಾನು ತೆಗಿತೀನಿ. ಮೊನ್ನೆ ನೀವು ನೋಡಿದ್ದೀರ, ಲೋಕಾಯುಕ್ತ ಸಂಸ್ಥೆ SP ಮನೆಗೆ ಕಳಿಸಿದ್ವಿ ನಾವು, ನಿಮ್ಗೆ ಗೊತ್ತಿದೆ. ಡಾಕ್ಟರ್ ಜೋಶಿ ಅಂತ SP ಲೋಕಾಯುಕ್ತದಲ್ಲಿ ಮನೆಗೆ ಕಳಿಸಿದ್ದೀವಿ. ಯಾರನ್ನೂ ಪ್ರೊಟೆಕ್ಟ್ ಮಾಡೋ ಪ್ರಮೇಯನೇ ಇಲ್ಲ. ನಮ್ಮ SP ಮೇಲೆ ಧೋರಣೆ ಇದೆ, ರೆಕಾರ್ಡ್ ಇದೆಯಾ, DYSP ಮೇಲೆ ಇದೆಯಾ, ನಮ್ಮ ಪೊಲೀಸವ್ರ ಮೇಲೆ ಇದೆಯಾ, ದಯವಿಟ್ಟು ಕೊಡಿ. ನಮ್ಮ ಅಧಿಕಾರಿಗಳು ಯಾರಾದರೂ ನಮ್ಮ ಸಂಸ್ಥೆಯಲ್ಲಿ ಆ ಥರ ಇದ್ದರೆ ದಯವಿಟ್ಟು ಕೊಡಿ. ನಮ್ಮಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿದ್ದರೂ ಕೊಡಿ, ನೀವು ಕೊಟ್ಟು ನಾನು ಮಾಡ್ತೀನಿ. ಯಾರನ್ನೂ ಬಿಡೋ ಪ್ರಮೇಯ ಇಲ್ಲ ಸರ್. ಒಂದು ಸಲ ಧರ್ಮ ಸಂಸ್ಥಾಪನೆ ಅಂದರೆ ಧರ್ಮ ಕಾಪಾಡಬೇಕು, ನಿಮ್ಮವ್ರು ನಮ್ಮವರು ಇಲ್ಲ. ನಿಮಗೆ ನೋಡಿದರೆ ಮಹಾಭಾರತ, ಶ್ರೀಕೃಷ್ಣ ಗೊತ್ತಿತ್ತು ಭೀಷ್ಮನ ಸಾಯಿಸಬಾರ್ದು ಅಂತ, ಧರ್ಮ ಅಧರ್ಮದಲ್ಲಿದ್ದ ಸಾಯಿಸಿದ್ರು. ಅಭಿಮನ್ಯು ಅಧರ್ಮದಲ್ಲಿದ್ದ, ಕರ್ಣ ಅಭಿಧರ್ಮದಲ್ಲಿದ್ದ ಅಂತ. ಧರ್ಮ ಸಂಸ್ಥಾಪನೆಗೋಸ್ಕರ ನಾವು ಮಾಡಲೇಬೇಕಾಗುತ್ತೆ, ಕಾಯ ವಾಚ ಅದು ಮಾಡಲೇಬೇಕಾಗುತ್ತೆ. ನಿಮ್ಮವ್ರು ನಮ್ಮವ್ರು ಯಾರೂ ಇಲ್ಲ ಸರ್, ಎಲ್ಲರ ಮೇಲೆ ಆಕ್ಷನ್ ತಗೋತೀನಿ.